ರಿಸಲ್ಟ್ ಬಂದ ತಕ್ಷಣ ನಿಮಗೆ ಫಸ್ಟ್ ಪ್ರಾಸೆಸ್ ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. 500+ ಸಬ್ಸ್ಕ್ರೈಬರ್ಸ್ ಆಯ್ತು ನಂಗೆ ನಿನ್ನೆನೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್ ಬಗ್ಗೆ ಹೇಳ್ತೀನಿ. ಬ್ಯಾಚ್ ವೈಸ್ ಏನ್ ಮಾಡ್ತಾರೆ, ಟೈಮಿಂಗ್ಸ್ ಇಟ್ಟಿರ್ತಾರೆ. ನಿಮ್ಮ ನಂಬರ್ ಅಲ್ಲಿ ಯಾವ ಬ್ಯಾಚ್ ಇರುತ್ತೆ, ಸೊ ಆ ಬ್ಯಾಚ್ ಅಲ್ಲಿ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಸೊ ಸೀಕ್ರೆಟ್ ಕೀ ಅಂತ ಕೊಡ್ತಾರೆ. ಬೇರೆ ಬೇರೆ ಸೆಂಟರ್ ಗಳಿರುತ್ತೆ ಬೇರೆ ಬೇರೆ ಕಡೆ. ನನ್ಗನ್ಸೋ ಪ್ರಕಾರ ಈ SSLC PUC ಮತ್ತೆ ಡಿಗ್ರಿ ನೀವೆಲ್ಲಿ ಮಾಡಿರ್ತೀರಾ, ಸೊ BEOದು ಸಿಗ್ನೇಚರ್ ಹಾಕಿಸ್ಬೇಕಾಗತ್ತೆ. ಜೆರಾಕ್ಸ್ ಇರುತ್ತೆ. ಸೊ ಇದಕ್ಕೆ ನೀವು ಗ್ಯಾಜೆಟೆಡ್ ಆಫೀಸರ್ದು ಸಿಗ್ನೇಚರ್ ಮಾಡಿಸ್ಬೇಕಾಗತ್ತೆ. ಒರಿಜಿನಲ್ ಚೆಕ್ ಮಾಡ್ತಾರೆ ಅಂಡ್ ಅದ್ರ ಜೆರಾಕ್ಸ್ ಚೆಕ್ ಮಾಡ್ತಾರೆ. ಇದಕ್ಕೊಂದು ವ್ಯಾಲ್ಯೂನ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ ಗೌರ್ಮೆಂಟ್ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಕಾಲೇಜ್ ಲೆಕ್ಚರ್ಸ್ ಆಗಿರ್ಬೋದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಇರ್ಫಾನಾ ಖಾದರ್. ಇವತ್ತು ನಾನು PGCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬಾ ಜನ ನನ್ನ ಹತ್ರ ಇದ್ರ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾನೆ ಇದ್ರಿ. ಸೊ ನಿಮ್ಗೆಲ್ರಿಗೂ ಯೂಸ್ ಆಗಲಿ ಅಂತ. ಅಂಡ್ ಇವಾಗ ನೆಕ್ಸ್ಟ್ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಫಸ್ಟ್ ಪ್ರಾಸೆಸ್ ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸೊ ಹಾಗಾಗಿ ನೀವು ಇವಾಗಲೇ ನಿಮಗೆ ಟೈಮ್ ಸಿಕ್ತಾಗ ನೀವು ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋದಾಗ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಾಮೆಂಟ್ ಕೂಡ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಗೆಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ ನಾನು ಚಾನಲ್ ಸ್ಟಾರ್ಟ್ ಮಾಡಲಿ ನಿಯರ್ಲಿ 1 ಮಂತ್ ಆಯಿತು ಅಂತ. ಸೊ ನಾನು ಆ್ಯಕ್ಚುಲಿ August 18th ಸ್ಟಾರ್ಟ್ ಮಾಡಿದ್ದೆ ಆ್ಯಂಡ್ ಇವತ್ತು ಒಂದು 21st ಆ್ಯಕ್ಚುಲಿ. ಸೊ ನಂದು ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು 500+ ಸಬ್ಸ್ಕ್ರೈಬರ್ಸ್ ಆಯಿತು ನನಗೆ ನಿನ್ನೆನೆ. ಸೊ ತುಂಬ ಖುಷಿ ಇದೆ ನಿಮ್ಮೆಲ್ಲ ಸಪೋರ್ಟಿಂದ ನನಗೆ 500+ ಸಬ್ಸ್ಕ್ರೈಬರ್ಸ್ ಅದು ಒಂದೇ ಮಂತಲ್ಲಿ ನನಗೆ ಆಗಕ್ಕೆ ಸಾಧ್ಯ ಆಯಿತು ಅಂತ. ಸೊ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಫಸ್ಟ್ ಬಂದ್ಬಿಟ್ಟು ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್ ಬಗ್ಗೆ ಹೇಳ್ತೀನಿ, ಹಿಂಗಾಗುತ್ತೆ ಇದು ಅಂತ. ಇದಾದ್ಮೇಲೆ ನಾನು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ. ಸೊ ಪ್ರಾಸೆಸ್ ಹೆಂಗಪ್ಪ ಅಂತ ಹೇಳಿದ್ರೆ, ನಿಮಗೆ ರಿಸಲ್ಟ್ ಆಗಿ ಸ್ವಲ್ಪ ದಿನದಲ್ಲೇ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಸೊ ಈ ವೆರಿಫಿಕೇಶನ್ಗೆ ಬ್ಯಾಚ್ ವೈಸ್ ಏನ್ ಮಾಡ್ತಾರೆ, ಟೈಮಿಂಗ್ಸ್ ಇಟ್ಟಿರ್ತಾರೆ. ಒಂದೊಂದು ಡೇಟಲ್ಲಿ 1 hourಗೆ 1 ಬ್ಯಾಚ್ ಅಂತ ಅಲಾಟ್ ಮಾಡ್ತಾರೆ. ಸೊ ಆ ನಿಮ್ಮ ಬ್ಯಾಚ್, ನಿಮ್ಮ ನಂಬರ್ ಅಲ್ಲಿ ಯಾವ ಬ್ಯಾಚ್ ಇರುತ್ತೆ, ಸೊ ಆ ಬ್ಯಾಚ್ ಅಲ್ಲಿ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಅಂದ್ರೆ ಬೇರೆ ಬೇರೆ ಸೆಂಟರ್ಗಳಿರುತ್ತೆ ಬೇರೆ ಬೇರೆ ಕಡೆ. ಸೊ ನಿಮ್ಗೆ ನಿಯರ್ ಬೈ ಯಾವ್ದಿರುತ್ತೆ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ನಿಮ್ಗೆ ಸೀಕ್ರೆಟ್ ಕೀ ಅಂತ ಕೊಡ್ತಾರೆ. ಸೊ ಆ ಸೀಕ್ರೆಟ್ ಕೀನ ಯೂಸ್ ಮಾಡ್ಕೊಂಡು ನೀವು ಫ್ಯೂಚರ್ ಅಲ್ಲಿ ಆಪ್ಷನ್ ಚೂಸ್ ಮಾಡಬೇಕಾಗುತ್ತೆ. ಸೊ ಅದು ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್. ಅಂಡ್ ಆಪ್ಷನ್ ಎಂಟ್ರಿದೆಲ್ಲ ನಾನು ಬಂದು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಅಂಡ್ ಸದ್ಯಕ್ಕೆ ಐ ಥಿಂಕ್ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ನಾವು ಫೋಕಸ್ ಮಾಡೋಣ. ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋದಾಗ ಅಂತ. ಫಸ್ಟ್ ಒನ್ ಬಂದ್ಬಿಟ್ಟು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ಅದ್ರ ಒರಿಜಿನಲ್ ಬೇಕಾಗುತ್ತೆ ಅಂಡ್ ಒಂದು ಕಾಪಿ ಕೂಡ ಬೇಕಾಗುತ್ತೆ ಅಂಡ್ ಜೆರಾಕ್ಸ್ ಕೂಡ ಬೇಕಾಗುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು PUC ಮಾರ್ಕ್ಸ್ ಕಾರ್ಡ್, ಅದ್ರದ್ದು ಒರಿಜಿನಲ್ ಪ್ಲಸ್ ಒಂದು ಜೆರಾಕ್ಸ್. ಥರ್ಡ್ ಒನ್ ಬಂದ್ಬಿಟ್ಟು ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡು, ಅಂದ್ರೆ ಆಲ್ ಸೆಮಿಸ್ಟರ್, ನೀವು 6 ಸೆಮಿಸ್ಟರ್ಸ್ ಇದ್ರೆ 6 ಸೆಮಿಸ್ಟರ್ಸ್, 8 ಸೆಮಿಸ್ಟರ್ಸ್ ಇದ್ರೆ 8 ಸೆಮಿಸ್ಟರ್ಸ್, ಅದ್ರದ್ದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಇದು ಕೂಡ ಒರಿಜಿನಲ್ ಬೇಕಾಗುತ್ತೆ ಅಂಡ್ ಆಲ್ಸೋ ನಿಮ್ಮ ಜೆರಾಕ್ಸ್ ಕಾಪಿ ಕೂಡ ಬೇಕಾಗುತ್ತೆ. ಅಂಡ್ ಫೋರ್ತ್ ಒನ್ ಬಂದ್ಬಿಟ್ಟು ಡಿಗ್ರಿ ಸರ್ಟಿಫಿಕೇಟ್. ಡಿಗ್ರಿ ಸರ್ಟಿಫಿಕೇಟ್ ಅಂದ್ರೆ ಕಾನ್ವೊಕೇಶನ್ ಇದ್ರೆ ಕಾನ್ವೊಕೇಶನ್. ಇಫ್ ಇನ್ ಕೇಸ್ ನಿಮಗೆ ಕಾನ್ವೊಕೇಶನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಾಲೇಜಲ್ಲಿ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅಂದ್ರೆ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದಿರಾ ಅಂತ ಒಂದು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಆ ಡಿಗ್ರಿ ಸರ್ಟಿಫಿಕೇಟ್ ನ ನೀವು ತಗೊಂಡು ಹೋಗ್ಬೇಕಾಗತ್ತೆ. ಇದಾದ್ಮೇಲೆ ನಿಮ್ಮ 7 years ನೀವೇನ್ ಸ್ಟಡಿ ಮಾಡಿರ್ತೀರಾ ಕರ್ನಾಟಕದಲ್ಲಿ, ಸೊ ಅದ್ರದ್ದು ಪ್ರೂಫ್ಗೆ ಸ್ಟಡಿ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ನನ್ಗನ್ಸೋ ಪ್ರಕಾರ ಈ SSLC PUC ಮತ್ತೆ ಡಿಗ್ರಿ ನೀವೆಲ್ಲಿ ಮಾಡಿರ್ತೀರಾ, ಸೊ ಇದ್ರದ್ದು ಸ್ಟಡಿ ಸರ್ಟಿಫಿಕೇಟ್ಸ್ ತಗೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಸೊ ಇದನ್ನ ತಗೊಂಡೋಗಿ ನೀವೇನ್ ಮಾಡ್ಬೇಕಾಗತ್ತೆ, BEOದು ಸಿಗ್ನೇಚರ್ ಹಾಕಿಸ್ಬೇಕಾಗತ್ತೆ. ಇಫ್ ಇನ್ ಕೇಸ್ ನೀವು BEOದು ಸಿಗ್ನೇಚರ್ ಹಾಕ್ಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ಗೆ ಯಾವುದೇ ವ್ಯಾಲ್ಯೂ ಇರಲ್ಲ. ಹಾಗಾಗಿ ನೀವು ಸ್ಟಡಿ ಸರ್ಟಿಫಿಕೇಟ್ BEO ಜೊತೆ ಸೈನ್ ಮಾಡಿಸಲೇಬೇಕು. ಇದ್ರ ಜೊತೆ ನೀವು ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಸೀಟ್ ಬಂದು ಕ್ಯಾಟಗರಿ ವೈಸ್ ಅಲಾಟ್ ಆಗೋದ್ರಿಂದ ನೀವು ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೇಕಾಗುತ್ತೆ. ಅಂಡ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಫೋಟೋಸ್, ನಿಮ್ಮ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗುತ್ತೆ. ಇವಿಷ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಬೇಕಾದ್ರೆ ನೀವು ತಗೊಂಡು ಹೋಗ್ಬೇಕಾಗತ್ತೆ. ಸೊ ಎಲ್ಲಾನು ಒರಿಜಿನಲ್ ತಗೊಳ್ಳಿ ಅಂಡ್ ಡ್ಯೂಪ್ಲಿಕೇಟ್ ಕೂಡ ತಗೊಳ್ಳಿ. ನೀವೇನು ಒರಿಜಿನಲ್ ತಗೊಂಡಿರ್ತೀರಾ ಅದಕ್ಕೇನು ಮಾಡಕ್ ಹೋಗ್ಬೇಡಿ. ಬಟ್ ಇದೇನ್ ಡ್ಯೂಪ್ಲಿಕೇಟ್ ಅಂದ್ರೆ ಜೆರಾಕ್ಸ್ ಇರುತ್ತೆ. ಸೊ ಇದಕ್ಕೆ ನೀವು ಗ್ಯಾಜೆಟೆಡ್ ಆಫೀಸರ್ದು ಸಿಗ್ನೇಚರ್ ಮಾಡಿಸ್ಬೇಕಾಗತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇದೇನು ಒರಿಜಿನಲ್ ಇರುತ್ತೆ ಅದನ್ನ ನೀವೇ ಇಟ್ಕೋಬೇಕಾಗತ್ತೆ ಅಂಡ್ ಏನು ಜೆರಾಕ್ಸ್ ಇದೆ ಅದನ್ನ ಅವ್ರು ಇಟ್ಕೊಂತಾರೆ. ಸೊ ಅವ್ರು ಇಟ್ಕೊಂಡ್ರು ಅದೊಂದು ವ್ಯಾಲ್ಯೂ ಬೇಕಲ್ಲ, ಹೌದು ಇದು ನಿಮ್ದೆ ಅಂತ ಅವ್ರಿಗೊಂದು ಪ್ರೂಫ್ ಬೇಕಲ್ಲ. ಸೊ ಹಂಗಾಗಿ ಗ್ಯಾಜೆಟೆಡ್ ಆಫೀಸರ್ದು ಸಿಗ್ನೇಚರ್ ಬೇಕು ಅಂತ
ಗೆಜೆಟೆಡ್ ಆಫೀಸರ್ಸ್ ಏನ್ ಮಾಡ್ತಾರೆ ಅಂದ್ರೆ ಒರಿಜಿನಲ್ ಚೆಕ್ ಮಾಡ್ತಾರೆ ಅಂಡ್ ಅದ್ರ ಜೆರಾಕ್ಸ್ ಚೆಕ್ ಮಾಡ್ತಾರೆ, ಇದು ನಿಮ್ದೇನಾ ಅಂತ ಅವ್ರು ಒಂದ್ಸಲ ಚೆಕ್ ಮಾಡ್ಬಿಟ್ಟು ಅದಕ್ಕೆ ಸೀಲು ಸಿಗ್ನೇಚರ್ ಹಾಕಿ ಕೊಡ್ತಾರೆ. ಸೊ ಈ ಸೀಲು ಸಿಗ್ನೇಚರ್ ಏನಪ್ಪಾ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂನ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ ನಿಮ್ಗೆ ಗೆಜೆಟೆಡ್ ಆಫೀಸರ್ಸ್ ಸಿಗ್ನೇಚರ್ ಕೇಳ್ತಾರೆ. ಅಂಡ್ ಕೆಲವೊಂದು ಗೆಜೆಟೆಡ್ ಆಫೀಸರ್ಸ್ ಯಾರಪ್ಪ ಅಂತ ಹೇಳಿದ್ರೆ ಗೌರ್ಮೆಂಟ್ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಕಾಲೇಜ್ ಲೆಕ್ಚರ್ಸ್ ಆಗಿರ್ಬೋದು. ನಾನು ಬಂದು ಕಾಲೇಜ್ ಲೆಕ್ಚರ್ದೇನೆ ಸಿಗ್ನೇಚರ್ ತಗೊಂಡಿದ್ದು. ಸೊ ಕಾಲೇಜ್ ಲೆಕ್ಚರ್ ಆಗಿರ್ಬೋದು ಅಥವಾ ಪೊಲೀಸ್ ಆಗಿರ್ಬೋದು, ಸ್ಟೇಟ್ ಅಥವಾ ಇಂಡಿಯನ್ ಪೊಲೀಸ್ ಆಗಿರ್ಬೋದು. ಸೊ ಇಂಥವ್ರದೆಲ್ಲ ಸಿಗ್ನೇಚರ್ ತಗೋಬಹುದು. ಇನ್ನು ಕೂಡ ಗ್ಯಾಜೆಟೆಡ್ ಆಫೀಸರ್ಸ್ ಅಂದ್ರೆ ತುಂಬಾ ಜನ ಬರ್ತಾರೆ, ನೀವು ಒಂದ್ಸಲ ಚೆಕ್ ಮಾಡಿ ಗೂಗಲ್ ಅಲ್ಲಿ. ಅಂಡ್ ಇಷ್ಟು ಡಾಕ್ಯುಮೆಂಟ್ಸ್ ನೀವು ತಗೊಂಡು ಹೋಗ್ಲೇಬೇಕಾಗುತ್ತೆ. ಒಂದು ಒರಿಜಿನಲ್ ಪ್ಲಸ್ ಒಂದು ಕಾಪಿ ತಗೊಂಡು ಹೋಗ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಬೇಕು ಅಂತ, ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ. ಸೊ ದಟ್ ನಿಮ್ಗೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗುವಾಗ ಈಸಿ ಆಗ್ಲಿ ಅಂತ ಇವಾಗಿಂದಾನೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಟ್ ನಿಮ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರ್ಡನ್ ಅಂತ ಅನ್ಸಲ್ಲ. ಹಾಗಾಗಿ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ ಅಂಡ್ ಎಲ್ಲ ಕೂಡ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಳ್ಳಿ. ಅಂಡ್ ಕಾಲೇಜ್ ಬಗ್ಗೆ ಕೂಡ ನಾನು ಆಲ್ರೆಡಿ ಹೇಳ್ದೆ, ರಿಸರ್ಚ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ ನಿಮ್ಗೆ ಯಾವ ಕಾಲೇಜ್ಗೆ ಸೇರ್ಬೇಕು ಅಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗೋದಕ್ಕಿಂತ ಇವಾಗ್ಲೇನೆ ಒಂದೊಂದು ಕಾಲೇಜ್ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು. ಆಲ್ರೆಡಿ ನಾನು ಹೇಳಿದ ತರ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ಗೆ BO ಸಿಗ್ನೇಚರ್ ಬೇಕಾಗುತ್ತೆ. ಅಂಡ್ ರಿಮೈನಿಂಗ್ ಏನೆಲ್ಲ ಇರುತ್ತೆ, ಫೋಟೋ ಕಾಪೀಸ್ ಏನೆಲ್ಲ ಇರುತ್ತೆ ಅಂದ್ರೆ ಜೆರಾಕ್ಸ್ ಏನೆಲ್ಲ ಇರುತ್ತೆ, ಅದಕ್ಕೆಲ್ಲ ಕೂಡ ಗೆಜೆಟೆಡ್ ಆಫೀಸರ್ದು ಸಿಗ್ನೇಚರ್ ಬೇಕಾಗುತ್ತೆ. ಸೊ ಹಾಗಾಗಿ ಇವೆರಡನ್ನು ಕೂಡ ಮರಿಬೇಡಿ ಅಂಡ್ ಕನ್ಫ್ಯೂಷನ್ ಕೂಡ ಮಾಡಕ್ ಹೋಗ್ಬೇಡಿ. ಸ್ಟಡಿ ಸರ್ಟಿಫಿಕೇಟ್ಗೆ ಮಾತ್ರ BO ಸಿಗ್ನೇಚರ್ ಅಂಡ್ ರಿಮೈನಿಂಗ್ ಎಲ್ಲ ಜೆರಾಕ್ಸ್ಗೂ ಕೂಡ ಇನ್ಕ್ಲೂಡಿಂಗ್ ಸ್ಟಡಿ ಸರ್ಟಿಫಿಕೇಟ್ ಜೆರಾಕ್ಸ್ಗೂ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಗೆಜೆಟೆಡ್ ಆಫೀಸರ್ದು ಸಿಗ್ನೇಚರ್ ಮಾಡಿಸ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಯೂಸ್ಫುಲ್ ಆಗಿದೆ ಅಂತ ಕೂಡ ಅನ್ಕೊಂಡಿದ್ದೀನಿ. ಇದೇ ರೀತಿ ಯೂಸ್ಫುಲ್ ಕಾಂಟೆಂಟ್ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡೋದನ್ನ ನೀವು ಬಿಡಬೇಡಿ. ಅಂಡ್ ಇನ್ನೊಂದ್ಸಲ ಥ್ಯಾಂಕ್ ಯು ಸೋ ಮಚ್. ನಾನು 500 ಸಬ್ಸ್ಕ್ರೈಬರ್ಸ್ ರೀಚ್ ಆಗಕ್ಕೆ ನೀವೇ ಕಾರಣ. ಸೊ ಇನ್ನೂ ಹೆಚ್ಚು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಂಡ್ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬೈ ಬಾಯ್.